ವಿಧಾನಸಭೆ ಅಧಿವೇಶನದಲ್ಲಿ ಒಂದು ತಿದ್ದುಪಡಿ ಮಸೂದೆ ಪಾಸ್ ಆಯ್ತು ಇವತ್ತು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ಮಸೂದೆ. ಗದಗನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಇದೆ. ಗದಗನಲ್ಲಿದೆ ಇದು. ಅದರ ವೈಸ್ ಚಾನ್ಸಲರು, ರಿಜಿಸ್ಟ್ರಾರು, ಹಣಕಾಸು ಅಧಿಕಾರಿ ಮತ್ತು ಸಿಂಡಿಕೇಟ್ ಸದಸ್ಯರ ನೇಮಕಾತಿಯನ್ನು ರಾಜ್ಯಪಾಲರ ಅಧ್ಯಕ್ಷತೆಯಲ್ಲಿರುವ ಸರ್ಚ್ ಕಮಿಟಿ ಮಾಡಿಕೊಂಡು ಬರ್ತಾ ಇತ್ತು. ರಾಜ್ಯಪಾಲರಿಂದ ನೇಮಕಗೊಳ್ಳುವಂಥ ಹುದ್ದೆಗಳವು ವೈಸ್ ಚಾನ್ಸಲರ್ ಆಗಬಹುದು, ರಿಜಿಸ್ಟ್ರಾರ್ ಆಗಬಹುದು, ಸಿಂಡಿಕೇಟ್ ಮೆಂಬರ್ಸು, ಹಣಕಾಸು ಅಧಿಕಾರಿಗಳು. ಈಗ ರಾಜ್ಯ ಸರ್ಕಾರ ಬೇಡ ಸರ್ಚ್ ಕಮಿಟಿ ಇರುತ್ತೆ, ಅದರ ನೇತೃತ್ವ ಮುಖ್ಯಮಂತ್ರಿಗಳದು ಅಂತ ಹೇಳ್ತಾ ಇದೆ. ನೇತೃತ್ವ ಮುಖ್ಯಮಂತ್ರಿಗಳದು. ರಾಜ್ಯಪಾಲರಿಗಲ್ಲ ಅಧಿಕಾರ, ಮುಖ್ಯಮಂತ್ರಿಗಳಿಗೆ ಅಧಿಕಾರ. ಯಾಕೆ ಅಂದರೆ ರಾಜ್ಯಪಾಲರು ತುಂಬ ಲೇಟ್ ಮಾಡ್ತಾ ಇದ್ದಾರೆ, ತುಂಬ ವಿಳಂಬ ಮಾಡ್ತಾ ಇದ್ದಾರೆ. ನಮಗೆ ಈ ಕೆಲಸ ಬೇಗ ಬೇಗ ಆಗಬೇಕು, ಆದ್ದರಿಂದ ರಾಜ್ಯಪಾಲರ ಬದಲು ಮುಖ್ಯಮಂತ್ರಿ ಮಾಡ್ತಾರೆ ಅದನ್ನು ಅಂತ. ವಿಧೇಯಕ ಮಂಡನೆ ಆಯಿತು. ನಿರೀಕ್ಷೆಯಂತೆ ವಿಪಕ್ಷಗಳ ಖಂಡತುಂಡವಾಗಿ ವಿರೋಧಿಸಿದ್ವು ಅದನ್ನು. ರಾಜ್ಯಪಾಲರ ಅಧಿಕಾರ ನೀವು ಮೊಟಕು ಮಾಡ್ತಾ ಇದ್ದೀರಿ ಅಂತ. ಆಡಳಿತ ಪಕ್ಷದ ಹತ್ರ ತೋರ್ಸೋದಕ್ಕೆ ಉದಾಹರಣೆ ಇದೆ. ಗುಜರಾತ್ನಲ್ಲಿ ನೀವು ಮಾಡಿಲ್ವಾ ಅಂತಾರೆ ಅವರು. ಗುಜರಾತ್ನಲ್ಲಿ ನೀವು ಮಾಡಿಲ್ವಾ? ಗುಜರಾತದ BJP ಸರ್ಕಾರ ಇರೋದ್ರಿಂದ ಹೇಳೋದಕ್ಕೆ ಈಸಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ಆದರೆ ಪಶ್ಚಿಮ ಬಂಗಾಳದಲ್ಲೂ ಹಾಗೆ ಆಗಿದೆ, ತಮಿಳುನಾಡಿನಲ್ಲೂ ಹಾಗೆ ಆಗಿದೆ. ಈಗ ಏನೇ ಮಸೂದೆ ತಿದ್ದುಪಡಿ ಆದರೂ ಕೂಡ ಅಂತಿಮವಾಗಿ ರಾಜ್ಯಪಾಲರ ಸೈನಿಗೆ ಹೋಗ್ಬೇಕು. ಅದು ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನಲ್ಲಿ ರಾಜ್ಯಪಾಲರ ಸೈನ್ಯ ಹಾಕಿಲ್ಲ, ಹಾಗೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಅವನ್ನ. ಅಂದರೆ ನಿಮ್ಮ ಅಧಿಕಾರಕ್ಕೆ ಕತ್ತರಿ ಹಾಕುವ ವಿಧೇಯಕವೊಂದನ್ನು ನಾವು ಮಂಡಿಸಿದ್ದೀವಿ, ಪಾಸ್ ಮಾಡಿದ್ದೀವಿ, ಸೈನ್ ಹಾಕಿ ಅಂತ ಕಳಿಸಿದ್ರೆ ನೋಡ್ತೀನಿ ಇರಿ ಅಂತ ರಾಜ್ಯಪಾಲರು ಹೇಳ್ದಂಗೆ. ಅದಕ್ಕೆ ತಮಿಳುನಾಡಿನಲ್ಲಿ ಅನೇಕ ಯೂನಿವರ್ಸಿಟಿಗಳಿಗೆ ವೈಸ್ ಚಾನ್ಸಲರೇ ಇಲ್ಲ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾವೆ. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರದಿಂದ ಇವರು ಇರ್ತಾರೆ, ರಾಜ್ಯಪಾಲರ ಕಡೆಯಿಂದ ಇವರು ಇರ್ತಾರೆ ಅಂಥೇಳಿ ಏನೋ ಒಂದು ಕನ್ಸೆನ್ಸಸ್ ಮೇಲೆ ವೈಸ್ ಚಾನ್ಸಲರು, ರಿಜಿಸ್ಟ್ರಾರ್ಗಳ ನೇಮಕವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಗುಜರಾತ್ನಲ್ಲಿ ನೀವು ಮಾಡಿಲ್ಲವಾ ಅಂತ BJP ಅವರು, ಕಾಂಗ್ರೆಸ್ನವ್ರು ಕೇಳಿದ್ದಕ್ಕೆ, ಹಾಗಿದ್ರೆ ಕರ್ನಾಟಕದಲ್ಲೂ ಗುಜರಾತ್ ಮಾಡೆಲ್ ತರ್ತಾ ಇದ್ದೀರಾ ಅಂತ BJP ಅವರು ಕೇಳಿದ್ರು. ಕೇಳಿಸ್ಕೊಳ್ಳಿ ಏನಾಯ್ತು ಇವತ್ತು ಚರ್ಚೆ ಅಂತ. ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ವಿಧೇಯಕವನ್ನು ನಾವು 5 ಪ್ರಾವಿಷನ್ಸ್ ಅನ್ನ ತಿದ್ದುಪಡಿಗೆ ತಂದಿದ್ದೇವೆ ಅಧ್ಯಕ್ಷರೇ. ಸೆಕ್ಷನ್ 2RA, ಸೆಕ್ಷನ್ 13(1) ಮತ್ತು ಸೆಕ್ಷನ್ 15(2) ಮತ್ತು ಸೆಕ್ಷನ್ 26(1) ಮತ್ತು ಸೆಕ್ಷನ್ 33(1) ಅಧ್ಯಕ್ಷರೇ. ಇದರ ಈ 5 ಸೆಕ್ಷನ್ನಿನ ಅಮೆಂಡ್ಮೆಂಟಿನ ಉದ್ದೇಶ ಏನಂದರೆ, ನಮ್ಮ ಗ್ರಾಮೀಣ ಯೂನಿವರ್ಸಿಟಿ ಏನಿದೆ ಅದನ್ನು ಇನ್ನು ಸರಿಯಾದ ರೀತಿಯಾಗಿ ನಾವು ಡೇ ಟು ಡೇ ಫಂಕ್ಷನಲ್ಲಿ ಎಫಿಷಿಯನ್ಸಿ ತರ್ಬೋದು ಮತ್ತು ಎಫಿಷಿಯೆಂಟ್ ಮ್ಯಾನೇಜ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಗಬೇಕು ಅಂತ. ಯಾಕಂದರೆ ಈ ಯೂನಿವರ್ಸಿಟಿಗೆ ಸಾಕಷ್ಟು ಪೊಟೆನ್ಷಿಯಲ್ ಇರೋದ್ರಿಂದ ಸ್ವಲ್ಪ ಸರ್ಕಾರದ ಅಂಡರ್ ಇದ್ದರೆ ಸ್ವಲ್ಪ ಹೆಚ್ಚು ರೀತಿಯಾಗಿ ನಾವು ಇದನ್ನ ಬೆಳೆಸಬಹುದು ಅಂದ್ಬಿಟ್ಟು ಈ ಗವರ್ನರ್ ಮತ್ತು ಸರ್ಕಾರದ ಮಧ್ಯೆ ಕಂದಕವನ್ನ ಅವರೇ ತೋಡ್ಕೊಂತ ಇದ್ದಾರೆ. ಗವರ್ನರ್ ಯೂನಿವರ್ಸಿಟಿಯ ಕುಲಪತಿ ಆಗೋದ್ರಿಂದ ಇಂತಿಂತ ಸಮಸ್ಯೆಗಳು ನಿರ್ಮಾಣ ಆಗಿದೆ, ಈ ಬಿಲ್ಲಲ್ಲಿ ಹೇಳ್ಬೇಕಾಯ್ತು. ನಾವು ಮುಖ್ಯಮಂತ್ರಿನೇ ಮಾಡಬೇಕು ಅಂತ ಹೊರಟಿದ್ದಾರೆ. ಇಲ್ಲಿ ಅಸೆಂಬ್ಲಿಗೆ ಬರಕ್ಕೆ ಕಷ್ಟ ಮುಖ್ಯಮಂತ್ರಿಗಳಿಗೆ, ನನಗೂ ಗೊತ್ತಿದೆ. ಇವೆಲ್ಲ ನೋಡುವಂತ ಒಬ್ಬ ಮುಖ್ಯಮಂತ್ರಿಗೆ ಒಂದು ಪೊಲಿಟಿಕಲ್ ಅಧಿಕಾರ ಏನು, ಪೊಲಿಟಿಕಲ್ ಅಧಿಕಾರ ಗವರ್ನರ್ಗೆ ಇರುವಂತ ಒಂದೇ ಒಂದು ಅಧಿಕಾರ, ಅದನ್ನು ಕಿತ್ಕೊಂತ ಇದ್ದೀರಾ. ಯಾವುದೇ ಒಂದು ಅಧಿಕಾರಿನ, ಯಾವುದೋ ಒಂದು IAS IPS ಅಧಿಕಾರಿನ ಅಲ್ಲಿಂದ ತೆಗಿಬೇಕಾದ್ರೂ ಕೂಡ ಅವನ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡ್ತೀರಿ ನಾವು. ಇಲ್ಲಿ ಏನ್ ತಪ್ಪು ಮಾಡಿದ್ದಾರೆ ಗವರ್ನರ್? ಏನ್ ಕಂಪ್ಲೇಂಟ್ ಇದೆ ಅವ್ರ ಮೇಲೆ? ಹಂಗೆ ಮಾಡಿ ಸಮಯ ಕೊಡಕ್ ಆಗ್ತಾ ಇಲ್ಲ, ಅವರು ಪಕ್ಷಪಾತ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಾವು ಮಾಡಿದ್ರು ಮಾಡಿ. ಮತ್ತೆ ಸರ್ಕಾರ ಮತ್ತು ಗವರ್ನರ್ ಏನಿದೆ ಒಟ್ಟಿಗೆ, ನನಗೆ ಅನ್ಸುತ್ತೆ ಅಭಿವೃದ್ಧಿ ವಿಚಾರ ಬೇರೆ ಬೇರೆ ವಿಚಾರದಾಗಿ ಒಟ್ಟಿಗೆ ಹೋಗ್ಬೇಕಾಯ್ತು. ನೀವೇ ಜಗಳ, ಗವರ್ನರ್ ಮತ್ತು ಸರ್ಕಾರ ಮಧ್ಯೆ ನೀವೇ ಜಗಳ ಹಚ್ಕೊಂತ ಇದ್ದೀರಾ. ಆಮೇಲೆ ಇನ್ನೊಂದು ಹೇಳಿದ್ರು ಯಾರೋ, ಗುಜರಾತ್ ಅಲ್ಲಿ ಮಾಡ್ಬಿಟ್ಟಿದ್ದಾರೆ ಅಂತ ಅನೌನ್ಸ್ ಮಾಡ್ಬಿಡಿ, ನಾವು ಕರ್ನಾಟಕ ಗುಜರಾತ್ ಮಾಡಲ್ಗೆ ಹೋಗ್ತಾ ಇದ್ದೀರಿ ಅಂತ ಅನೌನ್ಸ್ ಮಾಡ್ಬಿಡಿ, ಮುಗ್ದೋಯ್ತು. ನಾವು ಗುಜರಾತ್ ಮಾಡಲ್ಗೆ ಹೋಗ್ತಾ ಇದ್ದೀರಿ, ಗುಜರಾತ್ ಅಲ್ಲಿ ಏನೇನ್ ನಡೀತದೋ ಅದನ್ನ ನಾವೇ. ವಿರೋಧ ಪಕ್ಷದ ಆಡಳಿತ ಇರ್ತಕ್ಕಂತ ಸರ್ಕಾರದಲ್ಲಿ ಯಾವ ಗವರ್ನರು ಗೌರವವಾಗಿ ನಡ್ಕೊಂಡವ್ರೆ ಹೇಳಿ, ಅವರು ದಯಮಾಡಿ ಹೇಳಿ.
ಈ ಬಿಲ್ಲಲ್ಲಿ ಯಾವುದೇ ರೀತಿಯಾದಂಥ ನಾವು ರಾಜಕೀಯ ಬೆರ್ಸಕ್ಕೆ ಹೋಗ್ತಾ ಇಲ್ಲ. ಇಟ್ ಈಸ್ ನಾಟ್ ಪೊಲಿಟಿಕಲಿ ಮೋಟಿವೇಟೆಡ್. ಇದನ್ನ ನಾವು ತಂದಿರೋದು ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಥಾವರ್ಚಂದ್ ಗೆಹ್ಲೋಟ್ ಅವರು ಅನುಮತಿ ಕೊಡೋ ತನಕ ಎಲ್ಲ ಕರೆಕ್ಟಾಗಿತ್ತದು. ಆಮೇಲೆ ಶುರುವಾಯಿತು. ಎಷ್ಟು ಆಗಸ್ಟ್ 16ನೇ ತಾರೀಕು ಪರ್ಮಿಷನ್ ಕೊಟ್ಟಿದ್ದು. ಆಗಸ್ಟ್ 22ಕ್ಕೆ ಈ ರಾಜ್ಯಪಾಲರ ಈ ಕ್ರಮವನ್ನು ಖಂಡಿಸಿ ಕ್ಯಾಬಿನೆಟ್ ಒಂದು ನಿರ್ಣಯ ತೆಗೆದುಕೊಳ್ಳುತ್ತೆ. ಆಗಸ್ಟ್ 19ಕ್ಕೆ ನಮ್ಮ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟರೆ ಕುಮಾರಸ್ವಾಮಿ ಅವರ ವಿರುದ್ಧನೂ ಕೊಡಿ ಅಂತ ರಾಜ್ಯಪಾಲರಿಗೆ ಪತ್ರ ಬರೀತಾರೆ. ಸೆಪ್ಟೆಂಬರ್ 20ನೇ ತಾರೀಕು ಲೋಕಾಯುಕ್ತದಿಂದ ರಾಜ್ಯಪಾಲರಿಗೆ ಬರೆದ ಪತ್ರ ಸೋರಿಕೆ. ಇದು ಹೆಂಗಾಯಿತು ಅಂತ ಪತ್ರ ಬರೆದ್ರೆ ತನಿಖೆ ನಾವು ಮಾಡ್ತೀವಿ ಅಂತಾರೆ. 21ನೇ ತಾರೀಕು ಸೆಪ್ಟೆಂಬರ್ 21 ರೀಡು ಹಗರಣದ ತನಿಖೆ ಇನ್ನೇನು ಮಾಹಿತಿ ಕೊಡಿ ಅಂತ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೀತಾರೆ. ಸೆಪ್ಟೆಂಬರ್ 26ನೇ ತಾರೀಕು ರಾಜ್ಯಪಾಲರಿಂದ ಯಾವ ಪತ್ರ ಬಂದರೂ ಚೀಫ್ ಸೆಕ್ರೆಟರಿ ಅವರು ತಾವಾಗಿ ಉತ್ತರ ಬರೀಬಾರದು ಅಂತ ರಾಜ್ಯ ಸರ್ಕಾರ ನಿರ್ಣಯ ತೆಗೆದುಕೊಳ್ಳುತ್ತೆ. ಇಲ್ಲಿ ತನಕ ಬಂದಿದೆ. ಈಗ ಇದನ್ನು ರಾಜ್ಯಪಾಲರು ಏನು ಮಾಡ್ತಾರೆ ಅನ್ನೋದು ಕುತೂಹಲ. ಪಶ್ಚಿಮ ಬಂಗಾಳ, ತಮಿಳುನಾಡಿನಲ್ಲಂತೂ ಹಿಂಗಾಗಿದೆ. ಗುಜರಾತ್ನಲ್ಲಿ ಇದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಮುಂದಿನ ಸುದ್ದಿಗೆ ಹೋದರೆ, ನಾನು ಇಂಟ್ರಡಕ್ಷನ್ನಲ್ಲಿ ಹೇಳಿದ್ನಲ್ಲ, ಎಷ್ಟು ಸಲ ಓದಿದ್ರೆ ಅಷ್ಟು ಸಲ ನಗು ಬರ್ತಿದೆ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.